ನಮ್ಮ ಮಚ್ಚ ಇವತ್ತಂತೂ ಕ್ರೇಜಿ ಹ್ಯಾಪಿ ಆಗಿದ್ದಾನೆ. ಈ ನನ್ನ ಮಗಂದು ಬರೇ ಇದ್ದಿದ್ದೆ ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾವು ಮತ್ತೆ ನನ್ನ ಫ್ರೆಂಡ್ ಲೋಫರ್ ಅಂತ ಅವನ ಹೆಸರು, ಸಾರಿ ಪವನ್ ಅಂತ. ಸೊ ಅವನು ಒಂದು ಎಷ್ಟು ವರ್ಷ ಆಯ್ತಾ ತಗೊಂಡದು ಕ್ಯಾಮ್ರಾ? ಎಷ್ಟು ವರ್ಷ ಆಯ್ತು ತಗೊಂಡು? ಒಂದು 2 years ಬ್ಯಾಕ್ ಒಂದು 360 ತೊಗೊಂಡಿದ್ದಾನೆ. ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಲೆನ್ಸ್ ಎಲ್ಲ ಹೊಡಾಕೊಂಡಿದ್ದಾನೆ. ಇವಾಗ ಅದನ್ನು ರಿಟರ್ನ್ ಮಾಡಿ, ಅಂದರೆ ರಿಟರ್ನ್ ಅಂದರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಹೆಂಗೆ ಉಗಿಸ್ಕೊತೀವಿ ಅಂತ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ಖರಾಬಾಗಿ ಇಟ್ಕೊಂಡಿದ್ದೀವಿ ಆ ಕ್ಯಾಮ್ರಾನ. ಆ್ಯಂಡ್ ಅವ್ನ ಆಫೀಸಲ್ಲಿ ನಮ್ಮದೊಂದು ಶಟರ್ ಡೋರ್ದು ಥ್ರೆಡ್ ಹಾಕೊಂಡು ಇಟ್ಕೊಂಡವನೆ. ನೋಡಿ ಗೈಸ್, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ, ಯಾವುದೋ ಥ್ರೆಡ್ ಹಾಕೊಂಡು ಇಟ್ಕೊಂಡವನೆ. ಸೊ ಅದಕ್ಕೆ ನಾನೊಂದು ಐಡಿಯಾ ಕೊಟ್ಟೆ, ಮೆಟಲ್ದು ವಯರ್ ಹಾಕೋಣ, ಸ್ಟಿಫ್ ಆಗಿರುತ್ತೆ ಆ್ಯಂಡ್ ಸೇಫಾಗೂ ಇರುತ್ತೆ ಅಂತ. ನೋಡಿ ನನ್ನದೇ ಐಡಿಯಾ ಇದು. ಆ್ಯಕ್ಚುಲಿ ಅವನೇ ಐಡಿಯಾ ಮಾಡಿದ್ರು, ನಾನು ಹಾಕಿದ್ದು ನಾನಲ್ವ, ಅದಕ್ಕೆ ನಾನು ಬಿಲ್ಡಪ್ ತೊಗೊತಾ ಇದ್ದೀನಿ. ಸೊ ಇಲ್ಲಿಂದ ಇವಾಗ ಮಾರ್ಕೆಟ್ಗೆ ನಮಗೆ ಒಂದು 30 minutes ಬೇಕು. ಅದಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದರೂ ಸ್ವಲ್ಪ ಕೂಲ್ ಹಾಕ್ಕೊಂಡು ಹಂಗೆ ಹೊರಡೋಣ, ದಾರಿ ಮೇಲೆ ಸಿಗೋಣ. ಬನ್ನಿ. ಡ್ರೈವ್ ಮಾಡ್ತಿಲ್ಲ, ಡ್ರೈವ್ ಮಾಡೋ ಟೈಮಲ್ಲಿ ನಾನು ಕ್ಯಾಬ್ ಇದೆಲ್ಲ ಓದಬೇಕು. ಓದೋ ಟೈಮಲ್ಲಿ ಓದಿದ್ದಿದ್ರೆ ನಾನು ನೀನು ಹಿಂಗೆ ಯಾಕೋ ನೋಡು, ನಿಜ ಹಬ್ಬ. ಓದೋ ಟೈಮಲ್ಲಿ ಓದಿದ್ದಿದ್ರೆ ಗೈಸ್ ಏನಕ್ಕೆ ಹಿಂಗೆ ಇರ್ತಾ ಇದೀವಿ ನಾವಲ್ವಾ. ಇವಾಗ ಪವನ್ ಮನೆಗೆ ಬಂದು ಗಿಮ್ಮಲ್ನ ತಗೊಂಡು ಇವಾಗ ಮಾರ್ಕೆಟ್ಗೆ ಹೊರಟಿದ್ದೀವಿ. ಪವನ್ನು ನಾನು ಯಾವಾಗೆಲ್ಲ ಲಾಗ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ನನ್ನ ಲೈಫಲ್ಲಿ. ಅವನೊಂಥರ ಕುಂಟೋ ಕಂಟೆಂಟ್ ಕ್ರಿಯೇಟರ್. ಅವನು ಏನು ಹೇಳಿ, ಕುಂಟೋ ಕಂಟೆಂಟ್ ಕ್ರಿಯೇಟರ್ ಅಂತ ಅವನ ಹೆಸರು. ಹಾಂ, ಬರ್ತಾವ ನೋಡಿ ಪಾಪ. ನೋಡಿ ಗೈಸ್, ಯಾರಾದರೂ ಅವನಿಗೆ ಸ್ಟಿಕ್ ಏನಾದರೂ ಗಿಫ್ಟ್ ಅದು ಕಾಂಟ್ರಿಬ್ಯೂಟ್ ಮಾಡೋದಾದರೆ ಮಾಡಿ. ಹಿ ಈಸ್ ಸಫರಿಂಗ್ ಫ್ರಮ್ ಕಾಲೋಮೇನಿಯಾ, ಸಾರಿ ಕಾಲೋಪೇನಿಯಾ. ಓಕೆ, ಇವಾಗ ನಾನು ನನ್ನ ಫ್ರೆಂಡ್ ಒಂದು ADV ಅಡ್ವೆಂಚರ್ 390 ಫ್ರಮ್ KTM ಗಾಡಿನ ಓಡಿಸ್ತೀನಿ. ಸೊ ಅಲ್ಲಿವರೆಗೂ ಲಾಗ್ ಮಾಡೋಕ್ಕಾಗಲ್ಲ. ಸಿಗೋಣ ಮಾರ್ಕೆಟಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಇಟ್ಸ್ ಆ್ಯಕ್ಚುಲಿ ನಾವು ಮಾರ್ಕೆಟ್ಗೆ ಹೋಗಿದ್ಮೇಲೆ ಊಟ ಅಲ್ಲೇನೋ ಕರೆಕ್ಟಾಗಿ ಸಿಗೋಲ್ಲ ಅಂತೇಳಿ ಇವನ ಮನೆ ಹತ್ರನೇ ಒಂದು ಒಳ್ಳೆ ಹೋಟೆಲ್ ಇದೆ, ಇಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ನಿಲ್ಲಿಸಿದ್ವಿ. ಹೀಗೆ ಮಾತಾಡಬೇಕಾದ್ರೆ ಪವನ್ ಕೇಳ್ದ ಯಾವುದ್ರ ಮೇಲೆ ಹೋಗೋಣ ಮಚ್ಚ ಅಂತ. ರೋಡ್ ಮೇಲೆ ಇದ್ದೆ. ಅವಾಗ ಮಾತು ನಿಲ್ಲಿಸಿದವನು ಇನ್ನೂ ಮಾತಾಡಿಲ್ಲ ಗೈಸ್, ಫುಲ್ ಮ್ಯೂಟ್ ಆಗಿಬಿಟ್ಟವನೆ. ಅವನು ಯಾವ ರೂಟ್ ಮೇಲೆ ಹೋಗೋಣ ಅಂತ ಕೇಳಿದ್ರೆ ನಾನು ಹೇಳ್ತಾ ಇದ್ದೆ ಯಾವುದ್ರ ಮೇಲೆ ಹೋಗೋಣ ಅಂತ. ನಾನು ಆ್ಯಕ್ಚುಲಿ ಗಾಡಿ ಮೇಲೆ ಅಂದೆ, ಆಮೇಲೆ ರೋಡ್ ಮೇಲೆ ಅಂತ ಹೇಳಿದೆ. ಅದಕ್ಕೆ ಫುಲ್ ಬಸ್ ಔಟ್ ಆಗಿಬಿಟ್ಟು ಸಖತ್ತಾಗಿ ಆನ್ಸರ್ ಮಾಡಿದೆ ಮಚ್ಚ ಅಂತ ಹೇಳ್ದೆ. ಫಸ್ಟ್ ಟೈಮ್ ಅವನಿಗೆ ಕೌಂಟ್ರ್ ಕೊಟ್ಟಿದ್ದೀನಿ, ಬಾಕಿ ಟೈಮಲ್ಲೆಲ್ಲ ನಮ್ಮನ್ನು ರೋಸ್ಟ್ ಮಾಡ್ತಾಯಿದ್ದ. ಸೊ ಅದಕ್ಕೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ನಾನು ಚಪಾತಿ ತೊಗೊಂಡಿದ್ದೀನಿ, ಸಖತ್ತು ಸಾಫ್ಟ್ ಆಗಿದೆ. 3 ಥರದ್ದು ಪಲ್ಯ, ಬಜ್ಜಿ. ಅವನ ಫೇವ್ರೆಟ್ ಬಜ್ಜಿ ಕರಿತಾ ಇದ್ದಾರೆ. ಅವನು ಆಲ್ವೇಸ್ ಆ ಫ್ರೈಸು, 1 ಹಪ್ಪಳ 2 ಬಜ್ಜಿ. ನೀರಲ್ಲಿ ಕರೆದಿರೋ ಬಜ್ಜಿ ತಿನ್ನೋದು ಗೈಸ್ ಅವನು, ಎಣ್ಣೆಲಿ ಕರೆದಿರೋ ಬಜ್ಜಿ ಮುಟ್ಟೋದೇ ಇಲ್ಲ ಅವನು. ಏನಮ್ಮ ಕರೆಕ್ಟು. ಇವಾಗ ಗಾಡಿಗೆ ಪಾರ್ಕಿಂಗ್ ಸಿಗ್ತಾ ಇರಲಿಲ್ಲ. ಒಂದು ಕಡೆ ಸೇಫಾಗಿ ನಿಲ್ಲಿಸ್ಬಿಟ್ಟು ನಾವು ಬರ್ಮಾ ಬಜಾರ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಇರೋದು ಮುಗಿಸ್ಕೊಂಡು ಹಂಗೆ ಗಿಂಬಲ್ನ ಎಲ್ಲ ಸರ್ವಿಸ್ ಎಲ್ಲ ಕೊಟ್ಟು ಇಲ್ಲಿಂದ ಸ್ವಲ್ಪ ಹಂಗೆ ಸೈಟ್ ಸೀಯಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ಮಚ್ಚ ಯಾರನ್ನೋ ಹುಡುಕ್ತವನೆ, ಅವ್ರು ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೇಕಂತೆ. ನೋಡೋಣ ಬನ್ನಿ. ಸೊ ಗಿಂಬಲ್ನ ಸರ್ವಿಸಿಗೆ ಕೊಟ್ಟು ಇವಾಗ ನಾವು ಬೋಲಾಸ್ಗೆ ಹೋಗ್ತಾಯಿದ್ದೀವಿ. ಸಮಥಿಂಗ್ ಏನೋ ಒಂದು ಕ್ಯಾಮ್ರಾಗೆ ಸಂಬಂಧಪಟ್ಟಿದ್ದೇನೋ ಐಟಮ್ ತೊಗೊಬೇಕಿತ್ತು, ಅದನ್ನೇ ಸರ್ಚ್ ಮಾಡ್ತಾ ಇದ್ದಾರೆ ನಮ್ಮ ಬಾಸು. ಹಂಗೆ ಗ್ಯಾಪಲ್ಲಿ ಏನಾದರೂ ನಮಗೇನಾದರೂ ಒಂದು ಚಿಕ್ಕ ಪುಟ್ಟ ಏನಾದರೂ ಕೊಡಿಸ್ತಾರ ನೋಡೋಣ. ನೋಡಿ, ಇಲ್ಲಿ ಹೋಗ್ಬಾರ್ದು ಜಾಗಕ್ಕೆ ಕಣ್ಣು ಹೋಗುತ್ತೆ. ಒಂದು ಟಾಯ್ಸ್ ಅಂದರೆ ಸಾಕು, ಬಿದ್ದು ಸಾಯ್ತಾನೆ. ನೋಡಿ ಇಲ್ಲಿ ಏನು ಮಾಡ್ತೀವಮ್ಮ ಗನ್ ಹಿಡ್ಕೊಂಡು? ಸಕ್ಕಲಾಗಿದೆ ನೋಡೋದು. ಕರೆಂಟ್ ಶಾಕ್ ಹೊಡಿಯುತ್ತಲ್ಲ, ಗನ್ ಇದೆಯಾ ಕೇಳು. ನೋಡಿ ಇದನ್ನ ಇನ್ನೂ ಇತ್ತು, ಚೆನ್ನಾಗಿದೆ ರಿಯಲ್. ಸಕ್ಕತ್ತಾಗಿದೆ ನೋಡಿ ಗೈಸ್ ಇದು. ಸೌಂಡ್ ನೋಡು ಅದು ಹೆಂಗಿದೆ, ಕ್ರೇಜಿ ನೋಡಿ ಗೈಸ್. ನಮ್ಮ ಹುಡುಗರಿಗೆ ಎಲ್ಲೇ ಹೋಗಿ ಏನೇ ಸೀರಿಯಸ್ ಸಿಚುವೇಶನಲ್ಲಿ ಈ ಥರದೊಂದು ಟಾಯ್ ಸ್ಟೋರ್ ಸಿಕ್ಬಿಡ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟು. ಗೈಸ್ ಇವನ್ ಸ್ಪೆಷಾಲಿಟಿ ಏನಂದರೆ
ಈ ಬೆಂಗಳೂರಲ್ಲಿಲ್ಲೋ ಬರೋ ಎಲ್ಲ ಬುಕ್ ಸ್ಟೋರಲ್ಲೂ ಬುಕ್ಸ್ನ ತೊಗೊತಾನೆ, ಬಟ್ ಒಂದಿನಕ್ಕೂ ಒಂದು ಬುಕ್ಕೂ ಓದಲ್ಲ. ಸುಮ್ಮನೆ ಒಂದು ಟೇಬಲ್ ಮೇಲ್ಗಡೆ ಇಟ್ಟಿರ್ತಾನೆ. ಕಸ್ಟಮರ್ಸ್ ಯಾರಾದ್ರೂ ಬಂದರೆ ಸಾಕಾಗಿ ಬುಕ್ ಅವ್ರ ಟೈಮ್ ಏನಕ್ಕೆ ವೇಸ್ಟ್ ಮಾಡ್ತಾ ಇದೀಯಾ? ಬಾ, ಸಾರಿ ಅಣ್ಣ, ಬರಲಿ. ಒಂದು ಬುಕ್ ಆದರೂ ಫುಲ್ ಓದಿದ್ಯೇನೋ ನೀನು ಮಚ್ಚ? ಇದು ನಾನು ಹಾಕ್ತೀನಿ, ಇನ್ನೊಂದು 5 years ಅಲ್ಲ ಹಾಕ್ತೀನಿ ಒಂಥರ. ನನಗೊಂದು ಕೊಡಿಸು ಈ ಬುಕ್ಕು. ಬಿಸ್ನೆಸ್ ಲಾಸಲ್ಲಿ ನಡೀತೈತೆ ಒಂದು, ಬೇಡ. ನೋಡಿ ಗೈಸ್, ಇದೆ ನಾವು ಬಂದಿರೋ ಫೋಟೋ ಸ್ಟೋರ್ ಅಂತ ಬೋಲಾಸಲ್ಲಿ. ಫೈನಲಿ ನಮ್ಮ ಪವನ್ ಅವನಿಗೆ ಕೆಲಸಕ್ಕೆ ಈಸಿ ಆಗೋ ಥರ ಆ್ಯಂಡ್ ಇನ್ನೊಂದು ರೈಡಿಂಗಿಗೂ ಈಸಿ ಆಗೋ ಥರ ದ ನ್ಯೂ DJI Action 6 ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ದಾನೆ, ವಿಚ್ ಕಾಸ್ಟ್ ಅರೌಂಡ್ 60,000 rupees. ರಿಚ್ ಕಿಡ್. ನೋಡಿ ಅದನ್ನು ಫುಲ್ಲು ಅನ್ಬಾಕ್ಸ್ ಮಾಡಿ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಏನೇನಿದೆ ಕ್ಯಾಮ್ರಾ ಅಂತ. ಈ ಕೇಸ್ ನೋಡಿ ಎಷ್ಟಿದೆ ಅಂತ. ಕೇಸಾ ಇಲ್ಲಿ ಸಿಗಲ್ವಾ? ಇಲ್ಲಿ ಸಿಗಲ್ಲ, ಸಿಗುತ್ತೆ ಸರ್ ಕೇಸು ಇಲ್ಲೆಲ್ಲ ಸಪ್ರೇಟ್ ಆಕ್ಸಸರೀಸಾ? ಚೆಕ್ ಮಾಡೋಣ. ಸೊ ನೋಡಿ, ಇದರಲ್ಲಿ ನಮಗೆ ಒಂದು ಸ್ಟಿಕ್ಕು, ಕೇಬಲ್ಲು, 3 types ಆಫ್ ಅಡಾಪ್ಟರ್ಸು, ಸ್ಕ್ರೂಸು ಮತ್ತು ಇನ್ನೊಂದು ಬ್ಯಾಟ್ರಿ ಚಾರ್ಜರು ವಿತ್ 3 batteries. ಕ್ರೇಜಿಯಾಗಿದೆ. ಇನ್ನು ಅದು ಕ್ಯಾಮ್ರಾ ನಮಗಿನ್ನ ಆ್ಯಪ್ ಓಪನ್ ಮಾಡಬೇಕು, ಏನೇನೋ ಮಾಡಬೇಕು ಅಂತ ಕೇಳ್ತಾ ಇದೆ. ನೋಡೋಣ, ಅದ್ರ ಕ್ಲಾರಿಟಿ ಚೆಕ್ ಮಾಡಿಕೊಂಡು ಆಮೇಲೆ ಸಿಗೋಣ. ಕಂಗ್ರ್ಯಾಚುಲೇಷನ್ಸ್ ಮಚ್ಚ. EMI ಗಾಡಿ ನಂಬರ್ ನಿಂದೆ ಕೊಟ್ಟಿರೋದು. ಸೀಸ್ ಮಾಡ್ತಾರೆ ಹೇಳಿದ್ದೀನಿ. ಬ್ಯಾಕ್ ಸೈಡ್ ಮಾಡ್ತಾರೆ. ಮ್ಯಾಗ್ನೆಟಿಕ್, ಹೌದು, DJI ಮ್ಯಾಗ್ನೆಟಿಕ್ ಇರೋದು ಫಸ್ಟ್. ನಮ್ಮ ಹುಡುಗ ಫುಲ್ಲು ಫಿಲ್ ಆಗಿಬಿಟ್ಟಿದ್ದಾನೆ ಕ್ಯಾಮ್ರಾಗೆ. ಅವಾಗಿಂದ ಆಪ್ಷನ್ಸ್ಗೆ ಒಂದು 1/2 hour ತೊಗೊಂಡಿದ್ದಾನೆ. ಏನು ಫೋಕಸ್ಸಾ? ಲೆನ್ಸ್ಕೊಳೋ ಇದು ರಿಮೂವಬಲ್, ಇದು ಹಂಗೆ ನಿಂದು ಫಿಕ್ಸ್ಡ್ ಅಲ್ಲ, ಅದು ನಾರ್ಮಲ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ ಗೈಸ್, ನಮ್ಮ ಪರ್ಚೇಸ್ ಇವತ್ತಿಗೆ ಮುಗೀತು. ಇವಾಗ ಇನ್ನೊಂದು ಕಡೆ ಮೀಟಿಂಗ್ ಇದೆ. ಸೊ ಇವತ್ತಿನ ದಿನ ಆ್ಯಕ್ಚುಲಾಗಿ ಹೆವಿ ಬ್ಯುಸಿ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿಂದ ಹೋಗಿ ಗಾಡಿನ ಎತ್ಕೊಂಡು ಎಲ್ಲಿ ಹೋಗ್ಬೇಕು? ಇಲ್ಲಿ ಡೈರೆಕ್ಟ್ ಅಲ್ಲಿ ಹೋಗ್ಬೇಕು. ಹಾಂ, ಅದೇ ಕಣೋ ಮೀಟಿಂಗಿಗೆ. ಸೊ ಗೈಸ್, ನಾವು ಫೈನಲಿ ಮನೆಗೆ ಬಂದ್ವಿ. ಮಧ್ಯದಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಹೆವಿ ಹೊಟ್ಟೆ ಹಸ್ವಾಗ್ತಾಯಿತ್ತು. ಊಟ ಮಾಡಿಕೊಂಡು ಸ್ಟ್ರೈಟ್ ಆಫ್ ಮನೆಗೆ ಬಂದು ಇವಾಗ ನನ್ನ ಮಚ್ಚ ನನಗೊಂದು ಕೆಲಸ ಕೊಟ್ಟಿದ್ದಾನೆ. ಈ ಕುಂಕುಮದಲ್ಲಿ ಏನೋ ರೆಡಿ ಮಾಡು ಅಂತ ಕೊಟ್ಟಿದ್ದಾನೆ. ಅದೇನಪ್ಪ ಅಂತ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ನೋಡಿ, ಅದ್ರದ್ದು ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಏನು ಅಂತ ರಿವೀಲ್ ಮಾಡಲ್ಲ ಇವಾಗಲೇ. ನಮ್ಮ ಒಂದು ಯಾವ ಪೇಜಲ್ಲಿ ಹಾಕ್ತೀಯೋ, ಎಸ್ಲಾಕ್ ಕಲರಿಸ್ಟ್ ಅಂತ ಒಂದು ಪೇಜ್ ಇದೆ, ಅದರಲ್ಲಿ ಅದಕ್ಕೆ ಒಂದು ಕಾನ್ಸೆಪ್ಟ್ ಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನೇ ಬಲಿಪಶು. ನಾವು ಏನೋ ಒಂದು ಡಿಫ್ರೆಂಟಾಗಿ ಏನೋ ಕಾನ್ಸೆಪ್ಟ್ ಶುರು ಮಾಡ್ತಾಯಿದ್ದೀವಿ, ಶಾರ್ಟ್ ಮೂವಿ ಕೈಂಡ್ ಆಫೇ. ಅದೇನು ಓರಿಯೆಂಟೆಡ್ ಅಂತ ಹೇಳ್ಬಿಟ್ಟು ನಿಮಗೆ ಹೋಗ್ತಾ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇವಾಗ ಅದರದ್ದು ಪ್ರಿಪ್ರೇಷನ್ ನಡೀತಾ ಇದೆ. ನಾನು ಅವನು ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 8 ಗಂಟೆ ಆಗ್ತಾ ಬಂತು. ನೈಟ್ ಶೂಟ್ ಪ್ಲ್ಯಾನ್ ಮಾಡಿದ್ದೀವಿ. ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಬರುತ್ತೆ. ಸ್ಟೇ ಟ್ಯೂನ್. ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ ಗಾಯ್ಸ್. ನಾನೇನು ಮಾಡ್ತಿಲ್ವೋ ಅದನ್ನು ಇವನು ಇವತ್ತು ಮಾಡೋಕ್ಕೆ ಹೊರಟಿದ್ದಾನೆ. ನನ್ನ ಲೈಫಲ್ಲಿ ಏನಾದರೂ ನಾಳೆ ದಿನ ಏನಾದರೂ ಫೇಮಸ್ ಆದರೆ ಅವನೇ ಕಾರಣ, ಟ್ರಾಲ್ ಆದರೆ ಇವನೇ ಕಾರಣ. ಇವಾಗ ನಾನು BTS ಅಲ್ಲಿ ಇದು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ನಾವೇನು ರೆಡಿ ಮಾಡ್ಕೊತಾ ಇದ್ದೀವಿ ಅಂತ. ಇದು ಮ್ಯಾನ್ ಮೇಡ್ ಬ್ಲಡ್ಡು. ನಾನಂತೂ ಫಸ್ಟ್ ಟೈಮ್ ಆ್ಯಸ್ ಎನ್ ಒಂದು ಚಿಕ್ಕ ಕಲಾವಿದನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಚ್ಚನ ಶಾರ್ಟ್ ಮೂವಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಕ್ಯಾಮ್ರಾ ಎಲ್ಲ. ಸೊ ಇವಾಗ ಕ್ಯಾಮ್ರಾನ FX3 ಕ್ಯಾಮ್ರಾದಲ್ಲಿ ನಂದು ಅವನು ಆ್ಯಕ್ಚುಲಿ ಶೂಟ್ ಮಾಡ್ಕೊಂಡು ನಾನು ಆಲ್ರೆಡಿ ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಹೋಗ್ಬಿಟ್ಟು ನೋಡಿ. ಅವನ ಇಂಟ್ರೋ ಆಗಿದೆ, ಸೆಲ್ಫ್ ಶೂಟ್ ಮಾಡ್ಕೊಂಬಿಟ್ಟವ್ರೆ ಬಾಸು. ಇವಾಗ ನಮ್ದನ್ನು ಮಾಡೋದಕ್ಕೆ ಏನೇನೋ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಹೇಳ್ಬಿಡಿ ಇವಾಗಲೇ. ಮುಚ್ಚ ಬಾಯಲ್ಲಿ ಗೈಸ್. ಅವನು ಎಲ್ಲ ಬಿಟ್ಟರೆ ಇವಾಗಲೇ ಸ್ಟೋರಿ ಎಲ್ಲ ಹೇಳ್ಬಿಟ್ಟು ಫುಲ್ ಫೈನಲ್ ಇಲ್ಲೇ ಮಾಡಿಬಿಡ್ತಾನೆ. ಸಾರಿ, ಕ್ಲೈಮ್ಯಾಕ್ಸ್ ಇಲ್ಲೇ ಮಾಡಿಬಿಡ್ತಾನೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ಬೇಕು ನೀವು. ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡ್ತಾ ಇರಬೇಕು. ಸೊ ಫೈನಲಿ ಗೈಸ್, ನನ್ನ ಕೂದಲೆಲ್ಲ ಬೆಟ್ಟಾಗಿರೋದ್ರಲ್ಲೇ ಗೊತ್ತಾಗುತ್ತೆ ನಾವು ಏನೋ ಕಿತಾಪತಿ ಮಾಡಿದ್ದೀವಿ ಅಂತ. ಸೊ ಶೂಟಿಂಗ್ ಏನೋ ಕಂಪ್ಲೀಟ್ ಆಯಿತು. ನಮ್ಮ ಮಚ್ಚ ಇವತ್ತಂತೂ ಕ್ರೇಜಿ ಹ್ಯಾಪಿಯಾಗಿದ್ದಾನೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂತ ಕೇಳಿದೆ. ಮಚ್ಚ, ನಾನು ಅಂದ್ಕೊಂಡಿರೋ ಥರ ಶಾರ್ಟ್ಸು ಸಕ್ಕದಾಗಿ ಸಿಕ್ಕಿದೆ, ಬೇಗನೆ ಸಿಕ್ಕಿದೆ, ಖುಷಿಯಾಗಿದ್ದೀನಿ, ನಡಿ ಇದೇ ಜೋಶಲ್ಲಿ ಎಡಿಟ್ ಮಾಡೋಣ ಅಂತ ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾವನೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಎಡಿಟ್ ಆದಮೇಲೆ ಇವತ್ತೇ ಔಟ್ಪುಟ್ ಕೊಡ್ತಾರಾ ಅಥವಾ ಏನಾದರೂ ಇನ್ನೂ ಒಂದು ಬ್ಲ್ಯಾಕ್ ಸಿಗರೇಟ್ ಗೈಸ್. ಇವತ್ತು ನೋಡಿ, ಈ ರೀಸನ್ನು ಆ ಸೀನ್ಗೋಸ್ಕರ ನಾನು ಲೈಫಲ್ಲಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದನ್ನೆಲ್ಲ ಫೇಕಾಗಿ ಮಾಡಿದ್ದೀನಿ.
ಬಟ್ ಅದಕ್ಕೆ ಇದು ಕೊಡ್ಸಿದ್ದಾನೆ ಟಿಕ್ ಟಾಕು ಆಯ್ತಲ್ಲ. ಸೊ ಬನ್ನಿ, ನಮ್ಮ ಶೂಟಿಂಗ್ ಸೆಟಪ್ ಎಲ್ಲ ಇಲ್ಲಿ ಇತ್ತು. ಆ್ಯಕ್ಚುಲಿ ಸಕ್ಕತ್ತಾಗಿ ಬಂದಿದೆ ಇಲ್ಲೆಲ್ಲ. ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗಲ್ಲ. ಇದೇ ವಿಡಿಯೋದಲ್ಲಿ ಸಾಧ್ಯ ಹೋದರೆ ಅಪ್ಲೋಡ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಸಪ್ರೇಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾರೆ ಬನ್ನಿ. ಫಸ್ಟ್ ಎಡಿಟಿಂಗ್ ಹೋಗ್ಬಿಟ್ಟು ಲೇಟ್ ಮಾಡೋದು ಬೇಡ. ಕಾಫಿ ಟೀ ಕುಡ್ಕೊಂಡು ಎಡಿಟ್ ಮಾಡಿಕೊಂಡು ಫುಲ್ ಚಿಲ್ ಮಾಡಿಕೊಂಡು ಇವತ್ತಿನ ನೈಟ್ನ ನಾವಿವಾಗ ನಮ್ಮ ಮಚ್ಚನ್ ಸ್ಟುಡಿಯೋ ಸ್ಪೇಸಿಗೆ ಬಂದಿದ್ದೀವಿ. ಅವನು ವಾಲ್ಯೂಮ್ 11 ಅನ್ನೋ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸ್ಟುಡಿಯೋ ಇಟ್ಕೊಂಡವನೇ ನೋಡಿ. ನೆಕ್ಸ್ಟ್ ರಿಚ್ ಕಿಡ್ ಅವನು ಅಂದರೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಒಳಗಡೆ ಒಂದು ಸ್ಟುಡಿಯೋ ಇದೆ ನೋಡಿ ಗೈಸ್. ತೋರಿಸ್ತೀನಿ, 15 ರೂಪಾಯಿ ಟೀ ಕಾಸು ಹಾಕು ಅಂದರೆ ದುಡ್ಡಿಲ್ಲ ಮಗ ಅಂತಾನೆ ನೋಡಿ ಗೈಸ್. ಒಂದು ದೊಡ್ಡ ಟಿ ವಿ, ಅದೊಂದು ಟಿ ವಿ, ಇಲ್ಲೊಂದು ಟಿ ವಿ ಅಲ್ಲ ಸಾರಿ ಮಾನಿಟ್ರು, ಕೀಬೋರ್ಡು, ಫ್ಯಾನ್, ಸಿಪಿನಲ್ಲ ಲೈಟ್ನಿಂಗ್. ಸೊ ಇವಾಗಿಂದ ನಾವು ಅವನು ಎಡಿಟಿಂಗಲ್ಲಿ ಬ್ಯುಸಿ ಇರ್ತಾನೆ, ನಾನು ಅದನ್ನು ನೋಡೋದ್ರಲ್ಲಿ ಬ್ಯುಸಿ ಇರ್ತೀನಿ. ಬನ್ನಿ ಎಡಿಟ್ ಮಾಡೋಣ. ಲೈಟಿಂಗ್ 10 to ನಮ್ಮ ಮಚ್ಚ ನಾವು ಮಾಡಿರೋ ಒಂದು ಶಾರ್ಟ್ ವಿಡಿಯೋದು ಸರಿ ಒಂದು ಟೀಸರ್ ವಿಡಿಯೋ ಎಡಿಟ್ ತೋರಿಸಲ್ಲ ಫುಲ್ ಆದಮೇಲೆ ನೀವೇ ನೋಡಿ ಗೈಸ್. ನಾನು ಅವಾಗಿಂದ ಇವನ ಜೊತೆ ಕುತ್ಕೊಂಡು ಸೀರಿಯಸ್ಲಿ ಎಡಿಟರ್ಸ್ ಕಷ್ಟ ಎಷ್ಟು ಅಂತ ಇವಾಗ ಅರ್ಥ ಆಗ್ತದೆ. ಮತ್ತೆ ನಾ ಹಿಂಗಿದ್ದಿದ್ದು ಶಾರ್ಟ್ನ ಓಕೆ ಗಾಯ್ಸ್, ಹಿಂಗಿತ್ತು ನೋಡಿ ಸಿನಿಮ್ಯಾಟಿಕ್. ದಿಸ್ ಇಸ್ ಎಸ್ಲಾಕ್ ಪ್ರೊಡಕ್ಷನ್ಸ್ ಗೈಸ್. ಅದ್ರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಫೇಕ್ ಸಿಗರೇಟ್ನ ಸ್ಮೋಕ್ ಮಾಡಿದ್ದೀನಿ. ಸ್ಮೋಕಿಂಗ್ ಕಿಲ್ಸ್, ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹಾಕ್ಬೇಕು, ಸಾಯಿಸ್ಬಿಡ್ತೀನಿ ನೋಡಿ ಗೈಸ್. ಈ ವಿಡಿಯೋನೇ ಸಾಕ್ಷಿ. ಅವ್ನು ಹಾಕಿಲ್ಲ ಅಂದರೆ ಆ ವಿಡಿಯೋನ ಎಲ್ಲರೂ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ಆ ವಿಡಿಯೋನ ರಿಪೋರ್ಟ್ ಹಾಕಿ, ಆ ವಿಡಿಯೋಗೆ ಪವನ್ ಅಂತ ಮೆನ್ಷನ್ ಮಾಡಿಬಿಟ್ಟು ರಿಪೋರ್ಟ್ ಹಾಕಿ. ಚಿರಂತ್ ಏನು ತಪ್ಪು ಮಾಡಿಲ್ಲ, ಪವನ್ದೇ ಎಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಹಾಕಿ ಗೈಸ್. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ನಾನು ನಮ್ಮ ಮನೆಗೆ ಹೋಗಬೇಕು, ಅವನ ಮನೆಗೆ ಹೋಗ್ತಾನೆ. ಸೊ ಊಟ ಆಲ್ಮೋಸ್ಟ್ ನಮ್ಮದು ಸಮೋಸ ಕಚೋರಿ ಅದೇ ಊಟ ಇವತ್ತು. ಸೊ ಬನ್ನಿ ಮನೆಗೆ ಹೊರಡೋಣ, ಲೇಟ್ ಆಯಿತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಇನ್ನು ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಪ್ರೂಫಕ್ಕೆ ಒಂದು ವಿಡಿಯೋ ಹಾಕ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋವರೆಗೂ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯಾ, ಬಾಯ್ ಹೇಳಲೇ. ಈ ನನ್ನ ಮಗಂದು ಬರೇ ಇದ್ದಿದ್ದೆ ಗೈಸ್.